ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಈ ದಿನ ನಾವು ವೆಂಬನಾಡ ಸರೋವರ ಏಕೆ ಸುದ್ದಿಯಲ್ಲಿದೆ, ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೆಂಬನಾಡ ಸರೋವರ ಅಲ್ಲಪ್ಪುಳ್ ಜಿಲ್ಲಾಡಳಿತದ ನೇತೃತ್ವದ ವೆಂಬನಾಡ ಸರೋವರ ಪುನರುಜ್ಜೀವನ ಯೋಜನೆಯು ನಮಾಮಿ ಗಂಗೆ ಕಾರ್ಯಕ್ರಮದಿಂದ ಸ್ಫೂರ್ತಿ ಪಡೆದಿದೆ. ಜಲಸಂಪನ್ಮೂಲ ಅಭಿವೃದ್ಧಿ ಮತ್ತು ನಿರ್ವಹಣಾ ಕೇಂದ್ರ ನಡೆಸುತ್ತಿರುವ ಅಧ್ಯಯನಗಳ ಆಧಾರದ ಮೇಲೆ ಸಂಭಾವ್ಯ ಪರಿಷ್ಕರಣೆಗಳೊಂದಿಗೆ 188.25 ಕೋಟಿ ರೂಪಾಯಿ ವೆಚ್ಚದ ಸಮಗ್ರ ಪಂಚವಾರ್ಷಿಕ ಯೋಜನೆಯನ್ನು ಕೇರಳ ಮುಖ್ಯಮಂತ್ರಿಗೆ ಸಲ್ಲಿಸಲಾಗಿದೆ. ವೆಂಬನಾಡ ಸರೋವರವು ಭಾರತದ ಅತಿ ಉದ್ದದ ಹಾಗೂ ಕೇರಳ ರಾಜ್ಯದ ಅತಿ ದೊಡ್ಡದಾದ ಸರೋವರವಾಗಿದೆ. ಇದು ಸುಮಾರು 96.5 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಇದು ಕೇರಳದ 3 ಜಿಲ್ಲೆಗಳಾದ ಅಲ್ಲಪ್ಪುಳ್, ಕೊಟ್ಟಾಯಂ ಮತ್ತು ಎರ್ನಾಕುಲಂನಲ್ಲಿ ವ್ಯಾಪಿಸಿದೆ. ಇದು ಸುಮಾರು 2033 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಈ ಸರೋವರವನ್ನು ವಿವಿಧ ಸ್ಥಳೀಯ ಹೆಸರುಗಳಿಂದ ಕರೆಯಲಾಗುತ್ತದೆ. ಉದಾಹರಣೆಗೆ ವೆಂಬನಾಡ ಕಾಯಲ್, ವೆಂಬನಾಡ ಕೋಲ್, ಪುನ್ನಮಾಡ ಸರೋವರ ಮತ್ತು ಕೊಚ್ಚಿ ಸರೋವರ. ಇದು 6 ಪ್ರಮುಖ ನದಿಗಳಿಂದ, ವಿಶೇಷವಾಗಿ ಮಿನಚಿಲ್, ಅಚಂಕೋವಿಲ್, ಪಂಬಾ ಮತ್ತು ಮಣಿಮಾಲಾಗಳಿಂದ ಪೋಷಿಸಲ್ಪಡುತ್ತದೆ ಮತ್ತು ಪಶ್ಚಿಮ ವಿಭಾಗದಲ್ಲಿ ಅರೇಬಿಯನ್ ಸಮುದ್ರಕ್ಕೆ ಒಂದು ಹೊರಹರಿವನ್ನು ಹೊಂದಿದೆ. ವೆಂಬನಾಡ ಪತಿರಾಮನಲ್, ಪೆರುಂಬಲಂ ಮತ್ತು ಪಲ್ಲಿಪುರಂನಂತಹ ಪ್ರಮುಖ ದ್ವೀಪಗಳನ್ನು ಒಳಗೊಂಡಿದ್ದು ಕೇರಳದ ಹಿನ್ನೀರಿನ ಪ್ರವಾಸೋದ್ಯಮ ಸರ್ಕ್ಯೂಟ್ನ ಪ್ರಮುಖ ಭಾಗವಾಗಿದೆ. ಇದು ತನ್ನ ಪೂರ್ವ ತೀರದಲ್ಲಿ ಕುಮಾರಕೋಮ್ ಪಕ್ಷಿಧಾಮವನ್ನು ಹೊಂದಿದ್ದು ಅದರ ಪರಿಸರ ಮತ್ತು ಪ್ರವಾಸೋದ್ಯಮ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಪ್ರಸಿದ್ಧ ನೆಹರು ಟ್ರೋಫಿ ಹಾವು ದೋಣಿ ಸ್ಪರ್ಧೆಯನ್ನು ವಾರ್ಷಿಕವಾಗಿ ಆಗಸ್ಟ್ನಲ್ಲಿ ಸರೋವರದ ಪುನ್ನಮಾಡ ವಿಭಾಗದಲ್ಲಿ ನಡೆಸಲಾಗುತ್ತದೆ. ವೆಂಬನಾಡ ಸರೋವರವು ವೆಂಬನಾಡ ಕೋಲ್ ಜೌಗು ಪ್ರದೇಶದ ಭಾಗವಾಗಿದ್ದು ಇದನ್ನು ಅಂತಾರಾಷ್ಟ್ರೀಯ ಪರಿಸರ ಪ್ರಾಮುಖ್ಯತೆಗಾಗಿ 2002ರಲ್ಲಿ ರಾಮ್ಸಾರ್ ತಾಣವಾಗಿ ಗೊತ್ತುಪಡಿಸಲಾಯಿತು. ವೆಂಬನಾಡು ಸರೋವರ ಏಕೆ ಸುದ್ದಿಯಲ್ಲೈತಂತಂದ್ರೆ ನಮಾಮಿ ಗಂಗೆ ಅಂತಕ್ಕಂಥ ಒಂದು ಕಾರ್ಯಕ್ರಮದಿಂದ ಸ್ಫೂರ್ತಿಯನ್ನು ಪಡೆದುಕೊಂಡು ವೆಂಬನಾಡ ಸರೋವರ ಪುನರುಜ್ಜೀವನ ಯೋಜನೆಯನ್ನು ಆರಂಭಿಸಲು ಈ ವಿಚಾರ ಮಾಡಲಾಗೈತಿ. ಆದ್ದರಿಂದ ಈ ಸರೋವರ ಸುದ್ದಿಯೊಳಗೈತಿ. ಇದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟ ಸರೋವರವಾಗಿದೆ. ಭಾರತದ ಅತಿ ಉದ್ದದ ಹಾಗೂ ಕೇರಳ ರಾಜ್ಯದ ಅತಿ ದೊಡ್ಡದಾದ ಸರೋವರ ವೆಂಬನಾಡು ಸರೋವರ. ಇದು ಸುಮಾರು 96.5 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಇದು ಕೇರಳದಲ್ಲಿ 3 ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ. ಆ ಜಿಲ್ಲೆಗಳು ಯಾವಂದ್ರೆ ಅಲ್ಲಪ್ಪುಳ್, ಕೊಟ್ಟಾಯಂ ಮತ್ತು ಎರ್ನಾಕುಲಂ. ಈ ಸರೋವರದ ವಿಸ್ತೀರ್ಣ ಒಟ್ಟು 2033 ಚದರ ಕಿಲೋಮೀಟರ್ ಆಗೈತಿ. ಇನ್ನು ಈ ಸರೋವರ ಅಂದ್ರೆ ವೆಂಬನಾಡು ಸರೋವರದ ಪೂರ್ವ ತೀರದೊಳಗ ಕುಮಾರಕೋಮ್ ಅಂತಕ್ಕಂಥ ಪಕ್ಷಿಧಾಮ ಐತಿ. ಇದರಿಂದ ಪ್ರವಾಸೋದ್ಯಮ ಆಯಿತು, ಅಲ್ಲಿರ್ತಕ್ಕಂಥ ಪರಿಸರದ ಮೌಲ್ಯ ಏನಾಗೈತಿ, ಹೆಚ್ಚಿಗೆ ಆಗೈತಿ. ಇನ್ನು ನೆಹರು ಟ್ರೋಫಿ ಇದು ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಂದ್ರೆ ಹಾವು ದೋಣಿ ಸ್ಪರ್ಧೆಗೆ ಸಂಬಂಧಪಟ್ಟೈತಿ. ಈ ಹಾವು ದೋಣಿ ಸ್ಪರ್ಧೆಯನ್ನು ಪ್ರತಿ ವರ್ಷ ಆಗಸ್ಟ್ನಲ್ಲಿ ವೆಂಬನಾಡು ಸರೋವರದ ಪುನ್ನಮಾಡ ವಿಭಾಗದಲ್ಲಿ ನಡೆಸಲಾಗುತ್ತದೆ. ಇನ್ನು ವೆಂಬನಾಡು ಸರೋವರ ಏನೈತಲ್ಲ, ಇದು ವೆಂಬನಾಡ ಕೋಲ್ ಜೌಗು ಪ್ರದೇಶದ ಭಾಗವಾಗೈತಿ. ಇದನ್ನು 2002ರಲ್ಲಿ ರಾಮ್ಸಾರ್ ತಾಣವಾಗಿ ಗುರುತಿಸಲಾಗಿದೆ. ಇದಿಷ್ಟು ವೆಂಬನಾಡು ಸರೋವರದ ಬಗ್ಗೆ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.